ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಕೇಸ್ಗೆ ಹೊಸ ದಿಕ್ಕನ್ನ ನೀಡಿದ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆ ಶುರುವಾಗುತ್ತಾ ಶೋಧ ಕಾರ್ಯ ಅನ್ನೋದೊಂದು ಪ್ರಶ್ನೆ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ತಲೆಬುರುಡೆ ಮೂಳೆಗಳ ಅವಶೇಷ ಇದೆ ಅಂತ ವಿಠಲಗೌಡ ಹೇಳಿಕೆ ನೀಡಿದಂತ ಬೆನ್ನಲ್ಲೇ ಈಗ ಸ್ಥಳ ಮಹಾಜರಿನ ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು. ಮತ್ತೆ ಸತ್ಯ ಶೋಧನೆಗೆ ಎಸ್ಐಟಿ ಅಧಿಕಾರಿಗಳು ಇಳಿಯುವಂತ ಲಕ್ಷಣ. ಎಸ್ಐಟಿ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಮೊಹಂತಿ ಬಗ್ಗೆ ನಿರ್ದೇಶನವನ್ನ ನೀಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸತ್ಯ ಶೋಧನವನ್ನ ಮಾಡುವುದಕ್ಕೆ ಮೊಹಂತಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ. ಭೂಮಿಯ ಮೇಲೆ ಮತ್ತು ಮಣ್ಣಿನ ಅಡಿ ಇರುವಂತ ಮೂಳೆಗಳ ಅವಶೇಷಗಳು ಸಾಕ್ಷ್ಯ ನಾಶವಾಗುವ ಮುನ್ನನೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನ ಮೊಹಂತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಕಾನೂನು ಸವಾಲುಗಳು ನಮ್ಗೀಗ ನಾವೇನಾದ್ರೂ ಸ್ಥಳ ಮಹಾಜರು ಮಾಡ್ತೀವಿ, ಸತ್ಯ ಶೋಧನ ಮಾಡ್ತೀವಿ ಅಂತ ಅಂದಾಗ ಏನು ಕಾನೂನು ಸವಾಲುಗಳಿಗೆ ಎದುರಾಗಬಹುದು, ಕಾನೂನು ಪ್ರಕ್ರಿಯೆಗಳಿಗೇನಿದೆ ಅದನ್ನು ನೋಡ್ಕೊಂಡ್ಬಿಡಿ, ಅದೆಲ್ಲದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ, ಕಾನೂನು ಏನು ಹೇಳುತ್ತೆ ಅನ್ನೋದು ಅದಾದ ನಂತರ ಮಹಾಜರನ್ನ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾಜರು ಮಾಡಿ FSLಗೆ ಕಳಿಸೋದಕ್ಕೆ SIT ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಈ ಮಾಸ್ಕ್ ಮ್ಯಾನನ್ನು ಕರ್ಕೊಂಡು ಹೋಗಿ ಸತ್ಯ ಶೋಧನ ಮಾಡಿದ್ರಲ್ಲ, ಈ ಸ್ಥಳ ಮಹಾಜರು ಸ್ಥಳ ತೋರಿಸುವಂಥದ್ದು, ಗುರುತು ಪತ್ತೆ ಹಚ್ಚುವಂಥದ್ದು, ಅಲ್ಲಿ ಅಗಿಯುವಂಥದ್ದು, ಆಗೆಲ್ಲ ಕೆಲಸವು ಇದೀಗ ಮತ್ತೊಮ್ಮೆ ಪುನರಾರಂಭ ಆಗಬಹುದಾದ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ವಿಠಲಗೌಡ ಕೊಟ್ಟಂಥ ಸ್ಟೇಟ್ಮೆಂಟ್. ನಾನು ಅಲ್ಲಿಂದನೇ ಬುರುಡೆ ತಂದಿದ್ದು ಹೌದು, ಅಲ್ಲಿ ಸುಮಾರು ಬುರುಡೆ ಆಗಿದೆ, ಎಲುಬುಗಳಿದೆ. ಮೊನ್ನೆ ನಾನು ಬುರುಡೆ ತಂದಿದ್ದಿಲ್ಲೇ ಅಂತ ಕರ್ಕೊಂಡು ಹೋಗಿದ್ನಲ್ಲ ತೋರಿಸೋದಕ್ಕೆ, ಆಗಲೂ ಕೂಡ SIT ಅಧಿಕಾರಿಗಳು ಅದೆಲ್ಲ ನೋಡಿದ್ದಾರೆ ಅಂತ. ಬಟ್ ನೋಡಿ ಅದನ್ನು ಏನೂ ಮಾಡದೆ ಹಾಗೆ ಬಂದಿದ್ದಾರೆ ಅನ್ನೋದನ್ನು ಕೂಡ ವಿಠಲಗೌಡ ಮಾತನಾಡುವಾಗ ಹೇಳ್ತಾ ಇದ್ರು. ಸೊ ಅದಕ್ಕೆ ಮೊಹಂತಿಯವರು ಸೂಚನೆ ಕೊಟ್ಟಿದ್ದಾರಂತೆ, ಸಾಕ್ಷ್ಯ ನಾಶ ಆಗೋದಕ್ಕಿಂತ ಮುಂಚಿತವಾಗಿಯೇ ಭೂಮಿಯ ಮೇಲ್ಭಾಗದಲ್ಲಿ ಮತ್ತು ಭೂಮಿಯ ಒಳಗೆ ಇರುವಂಥ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ FSLಗೆ ಕಳಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ ಈ ಸ್ಥಳ ಮಹಾಜರು ಮಾಡ್ತಾರಾ, ಸತ್ಯ ಶೋಧನ ಮಾಡ್ತಾರಾ, ಇನ್ನೂ ಸಮಯಾವಕಾಶವನ್ನು ಕೇಳ್ಕೊಳ್ತಾರಾ, ಸಮಯಾವಕಾಶವನ್ನು ಪಡ್ಕೊಳ್ತಾರಾ, ಇನ್ನೂ ಯಾರನ್ನಾರು ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆಯಾ? ಸಹಜವಾಗಿ ಪ್ರಶ್ನೆಗಳು ಇದೆ. SIT ಅಧಿಕಾರಿಗಳ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಡಿಸೈಡ್ ಮಾಡ್ತಾರೆ, ಏನು ತೀರ್ಮಾನ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ ಅಂತ ಈಗಾಗಲೇ SIT ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡ ಬರೋದಕ್ಕೂ ಶುರುವಾಗಿದೆ. ತುಂಬ ದಿನಗಳಾಯಿತು, ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗ್ತಾ ಇಲ್ಲ, ಕೆಲವರನ್ನು ವಶಕ್ಕೆ ಪಡ್ಕೊಂಡಿಲ್ಲ, ಹೊರಗಡೆ ಆರಾಮಾಗಿ ಓಡಾಡ್ಕೊಂಡು ಇದ್ದಾರೆ. SIT ಅಧಿಕಾರಿಗಳು ಮೊದಲಿಗಿದ್ದಂಥ ಸ್ಪೀಡ್ನಲ್ಲಿ ಈಗಿಲ್ಲ, ತನಿಖೆ ಚುರುಕಾಗಿ ನಡೀತಾ ಇಲ್ಲ, ಬೇಕಾಬಿಟ್ಟಿ ಮಾಡ್ದಂಗೆ ಕಾಣಿಸ್ತಾ ಇದೆ ಅಂತ ಒಂದಷ್ಟು ಆರೋಪಗಳು SIT ಮೇಲೆ ಇದೆ. ಈ ಎಲ್ಲ ಆರೋಪಗಳ ನಡುವೆ, ಒತ್ತಡಗಳ ನಡುವೆ ಸಾಕ್ಷಿಗಳನ್ನು ಕಲೆ ಹಾಕಬೇಕಾದಂಥ ಸವಾಲು ಇದೀಗ SIT ಅಧಿಕಾರಿಗಳಿಗಿರುವಂಥದ್ದು. ಹಾಗಾಗಿ ಸಾಕ್ಷಿ ಕಲೆಕ್ಟನ್ನು ಹೇಗೆ ಮಾಡ್ತಾರೆ, ಸ್ಥಳ ಮಹಾಜರು ಮಾಡೋದಕ್ಕೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಸ್ಥಳ ಮಹಾಜರು ಮಾಡ್ತಾರೆ, ಅದಾದ ನಂತರದ ಬೆಳವಣಿಗೆಗೇನು, ವಿಠಲಗೌಡನನ್ನು ವಶಕ್ಕೆ ಪಡ್ಕೊಳ್ತಾರಾ ಅಥವಾ ಬೆಳಗ್ಗೆ ಸಂಜೆ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡ್ತಾರಾ ಪ್ರಶ್ನೆ ಇದೆ.